ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತಿರುವ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರದ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಿಡಿ. ನೀರಾವರಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಜನಪ್ರತಿನಿಧಿಗಳನ್ನ ಪ್ರಶ್ನಿಸುವಂತೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಕರೆ. ನೀರಿನ ಶುದ್ಧತೆಗೆ ಗಮನ ನೀಡಿದ ಸರ್ಕಾರಗಳ ವಿರುದ್ಧ ಆಂಜನೇಯ ರೆಡ್ಡಿ ಆಕ್ರೋಶ. ವಾಲ್ಮೀಕಿ ಜಯಂತಿ ಘೋಷಣೆ ಮಾಡಿದ ಬಿಜೆಪಿ ಬೆಂಬಲಿಸಲು ವಾಲ್ಮೀಕಿ ಸಮುದಾಯ ನಿರ್ಧಾರ. ನಂಜನಗೂಡಿನಲ್ಲಿ ಬೃಹತ್ ಎಸ್ಟಿ ಸಮಾವೇಶ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರ. ಹೂವಿನ ಮಾರುಕಟ್ಟೆಯಲ್ಲಿ ಉಪಹಾರ ಸೇವಿಸಿದ ರಕ್ಷಾರಾಮಯ್ಯ. ವಾರ್ತೆಗಳ ವಿವರ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕೋಮುವಾದಿ ಪಕ್ಷ ಎಂದು ಜರಿದರು. ಅಲ್ಲದೆ ಬಿಜೆಪಿಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಹುಮತ ಬರುವುದಿಲ್ಲ ಎಂದು ಭವಿಷ್ಯವನ್ನು ಹೇಳಿದರು. ಎಲ್ಲ ಪಕ್ಷಗಳನ್ನು ಸಮಾನವಾಗಿ ಕಾಣುವ ಏಕೈಕ ಪಕ್ಷ ಕಾಂಗ್ರೆಸ್ ಎಂದು ಹೇಳಿದರು. ಆದರೆ ಅದೇ ಕಾಂಗ್ರೆಸ್ ಬಲಿಜಿಗರ ಮೀಸಲಾತಿ ಯಾಕೆ ಕಸಿಯಿತು ಎಂದು ಪ್ರಶ್ನಿಸಿದರೆ ನಿರುತ್ತರರಾದರು. ಹೌದು, ಒಕ್ಕಲಿಗರು ಬಿಜೆಪಿ ಪರ ಇದ್ದಾರೆ ಎಂಬ ಕಾರಣಕ್ಕೆ ಕಾಂಗ್ರೆಸ್ನತ್ತ ಸೆಳೆಯುವ ಪ್ರಯತ್ನವಾಗಿ ಇಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವು ಒಕ್ಕಲಿಗ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ನಿಂದ ಮಾತ್ರ ಒಕ್ಕಲಿಗರ ಅಭಿವೃದ್ಧಿ ಸಾಧ್ಯ ಎಂದರು. ಅಲ್ಲದೆ ಒಕ್ಕಲಿಗರು ಮುಂದೆ ರಾಜ್ಯದ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದು ಹೇಳಿದರು. ಆದರೆ ಅದು ಯಾವಾಗ ಎಂಬ ಪ್ರಶ್ನೆಗೆ ಮಾತ್ರ ಕೃಷ್ಣ ಬೈರೇಗೌಡರು ಉತ್ತರಿಸಲಿಲ್ಲ. ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಿಂದ 8 ಒಕ್ಕಲಿಗ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗಿದೆ. ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳಿಂದ ಕೇವಲ 6 ಮಂದಿ ಒಕ್ಕಲಿಗರಿಗೆ ಮಾತ್ರ ಟಿಕೆಟ್ ನೀಡಲಾಗಿದೆ. ಅದರಲ್ಲಿ 3 ದೇವೇಗೌಡ ಕುಟುಂಬದವರು ಎಂದು ಲೇವಡಿ ಮಾಡಿದರು. ಈಗಾಗಲೇ 4 ಒಕ್ಕಲಿಗರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದು, ಮುಂದೇನೂ ಒಕ್ಕಲಿಗ ಅಭ್ಯರ್ಥಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಲಿದ್ದಾರೆ. ಹಾಗಾಗಿ ಒಕ್ಕಲಿಗರು ಕಾಂಗ್ರೆಸ್ ಬೆಂಬಲಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ ಸಚಿವರು, ಬ್ರಿಟಿಷ್ ಸಾಮ್ರಾಜ್ಯ ಹೋಗಿ ಕುಬೇರ ಸಾಮ್ರಾಜ್ಯ ಬಂದಿದೆ. ರೈತರ ಖರ್ಚು ಕಡಿಮೆ ಮಾಡುವ ಭರವಸೆಯನ್ನು ಪ್ರಧಾನಿ ಮೋದಿಯವರು ಮಾಡುತ್ತಿದ್ದರು. ಆದರೆ ಈಗ ರೈತರ ಖರ್ಚು ಹೆಚ್ಚಾಗಿದೆ. ಬೆಳೆಗೆ ಬೆಂಬಲ ಬೆಲೆ ನೀಡಿಲ್ಲ. ಬಿಜೆಪಿ ಮಾತು ತಪ್ಪಿದೆ. ರೈತರ ಮೇಲೆ ದಾಳಿ ಮಾಡಿದೆ. ರೈತರ ಸಾಲ ಮನ್ನಾ ಮಾಡಿಲ್ಲ ಎಂದು ಆರೋಪಗಳ ಸುರಿಮಳೆ ಮಾಡಿದರು. ರೈತರನ್ನ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಮೋದಿ ದಾರಿ ತಪ್ಪಿಸುತ್ತಿದ್ದಾರೆ. ರಾಜ್ಯಕ್ಕೆ ಸತತ ಅನ್ಯಾಯ. ರಾಜ್ಯದ ಮೇಲೆ ದ್ವೇಷ ಸಾಧನೆ ಮಾಡಲಾಗುತ್ತಿದೆ. ರಾಜ್ಯದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಲಾಗುತ್ತಿದೆ. ಹಾಗಾಗಿ ರಾಜ್ಯದಲ್ಲಿ ಪ್ರಸ್ತುತ ಮೌನ ಕ್ರಾಂತಿ ನಡೆಯುತ್ತಿದೆ. ದೇಶದ ಜನ ಕಾಂಗ್ರೆಸ್ ಪರ ಇದ್ದಾರೆ. ಉತ್ತರ ಭಾರತದಲ್ಲಿಯೇ ಬಿಜೆಪಿಗೆ 40ಕ್ಕೂ ಹೆಚ್ಚು ಸ್ಥಾನಗಳು ಕಡಿಮೆ ಬರಲಿವೆ. ಇದರಿಂದ ಹತಾಶರಾಗಿ ಪ್ರಧಾನಿ ಮಾತನಾಡುತ್ತಿದ್ದಾರೆ ಎಂದರು. ಚುನಾವಣೆಗಾಗಿ ಸಮುದಾಯದಲ್ಲಿ ಒಡಕು ಮೂಡುತ್ತಿರುವುದು ಸರಿಯಲ್ಲ. ಮಹಿಳೆಯನ್ನೇ ಹೀಯಾಳಿಸಿದ ಜೆಡಿಎಸ್ ವರಿಷ್ಠ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪಕ್ಷ ಚಿಹ್ನೆ ತೆನೆ ಹೊತ್ತ ರೈತ ಮಹಿಳೆ ಎಂಬುದನ್ನು ಮರೆತಿದ್ದಾರೆ. ಜಾತ್ಯತೀತ ಪಕ್ಷದ ಹೆಸರಿನಲ್ಲಿ ಕೋಮುವಾದ ಪಕ್ಷ ಸೇರಿದ್ದಾರೆ. ಕಾಂಗ್ರೆಸ್ ಎಲ್ಲ ಸಮುದಾಯಗಳಿಗೂ ಸಮಾನ ಅವಕಾಶ ಕಲ್ಪಿಸಿದೆ ಎಂದರು. ಆಗ ಬಲಿಜ ಸಮುದಾಯಕ್ಕೆ 2A ಮೀಸಲಾತಿ ಕಸಿದುಕೊಂಡಿದ್ದು ಕಾಂಗ್ರೆಸ್ ಅಲ್ಲವೇ ಎಂದು ಪತ್ರಕರ್ತರು ಪ್ರಶ್ನಿಸಿದರೆ ಅದರ ಬಗ್ಗೆ ಮಾತನಾಡುವುದಿಲ್ಲ ಎಂದು ಹೇಳುವ ಮೂಲಕ ನುಣುಚಿಕೊಂಡರು. ಬಾಂಡ್ ಹಗರಣ ದೇಶದ ಇತಿಹಾಸದಲ್ಲಿಯೇ ಭಾರಿ ದೊಡ್ಡ ಹಗರಣ ಎಂದು ಕೃಷ್ಣ ಬೈರೇಗೌಡರು ಹೇಳಿದರು. ಆದರೆ ಅದೇ ಬಾಂಡ್ ಕಾಂಗ್ರೆಸ್ ಪಕ್ಷಕ್ಕೂ ಬಂದಿದೆಯಲ್ಲ ಎಂದು ಕೇಳಿದರೆ ಮಾತನಾಡಿದವರು ಯಾರು ಎಂದು ಮರುಪ್ರಶ್ನೆ ಕೇಳುವ ಮೂಲಕ ಜಾರಿಕೊಂಡರು. ಒಟ್ಟಿನಲ್ಲಿ ಒಕ್ಕಲಿಗರನ್ನು ಕಾಂಗ್ರೆಸ್ನಂತ ಸೆಳೆಯುವ ಪ್ರಯತ್ನವಾಗಿ ಸಚಿವರು ತೀವ್ರ ಪ್ರಯತ್ನ ನಡೆಸುತ್ತಿದ್ದು ವಿಶೇಷವಾಗಿತ್ತು. ರಾಜ್ಯದಲ್ಲಿ ನೀವು ಜನತಾದಳದವರು ಹೋಗಿ ಬಿಜೆಪಿಗೆ ಸರೆಂಡರ್ ಆಗಿದ್ದಾರೆ. ಬಿಜೆಪಿಯಲ್ಲಿ ಸದಾನಂದ ಗೌಡರದು ಟಿಕೆಟ್ ಕಟ್ ಮಾಡಿದ್ದಾರೆ. CT ರವಿಗೆ ಟಿಕೆಟ್ ಸಿಗುತ್ತೆ ಅಂದಿದ್ದನ್ನು ಅವಾಯ್ಡ್ ಮಾಡಿದ್ದಾರೆ. ಪ್ರತಾಪ್ ಸಿಂಹದು ಟಿಕೆಟ್ ಕಟ್ ಮಾಡಿದ್ದಾರೆ. ಬಿಜೆಪಿ JDS ಎರಡೂ ಕೂಡಿದರೆ ಒಕ್ಕಲಿಗ ಬಂಟ್ ಸಮುದಾಯದಲ್ಲಿ ಕೊಟ್ಟಿರೋದು 6 MP ಟಿಕೆಟ್. ಆದರೆ ನಾವು 8 ಟಿಕೆಟ್ ಕೊಟ್ಟಿದ್ದೀವಿ ಕಾಂಗ್ರೆಸ್ನಲ್ಲಿ. ಹಾಗಾಗಿ ನೀವು ಏನಾದರೂ ನೀವು ಹೇಳಿ, ಹಾಗಾದರೆ
ನೆಕ್ಸ್ಟ್ ಯಾರಾದರೂ ಒಕ್ಕಲಿಗರು CM ಆಗ್ಬೋದು ಅಂದರೆ BJP JDS ಅಲ್ಲಿ ಯಾರಾದರೂ ಆಗ್ತಾರೆ ಅನ್ನಂಗಿದ್ರೆ ಹೇಳಿ ನೋಡೋಣ. ನಾನು ಧೈರ್ಯವಾಗಿ ಹೇಳ್ತೀನಿ ಕಾಂಗ್ರೆಸ್ಸಲ್ಲಿ ಆಗ್ತಾರೆ ಅಂತ. ನಮಗೆ ನಮ್ಮ ಪಕ್ಷದಲ್ಲಿ ನಾವು ಎಲ್ಲ ಜಾತಿಗಳಿಗೂ ಅವಕಾಶ ಕೊಡ್ತೇವೆ, ಹಾಗೇನೆ ಒಕ್ಕಲಿಗರಿಗೂ ಕೊಡ್ತಾರೆ ಅನ್ನುವಂಥ 100ಕ್ಕೆ 100 ಭರವಸೆ ನನಗಿದೆ. ಆದರೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಿದ್ದೀರಿ ಸರ್ ನೀವು. ಬಂಜಿಗರ ಮೀಸಲಾತಿ ಕಸಿದುಕೊಂಡಿದ್ದೆ ಕಾಂಗ್ರೆಸ್ 94ರಲ್ಲಿ. ಇಲ್ಲ ಹೌದು, ವೀರಪ್ಪ ಮೊಯ್ಲಿ ಅವರು CM ಆಗಿದ್ದಾಗ ಅವರು ಅದ್ರ ಬಗ್ಗೆ ವೀರಪ್ಪ ಮೊಯ್ಲಿ ಅವರು 4 ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಒಂದಲ್ಲ 4 ಬಾರಿ ಕೊಟ್ಟಿದ್ದಾರೆ. ಈಗ ಅದನ್ನ ನಾನು ಹೇಳಲಿಕ್ಕೆ ಹೋಗೋದು. ಇನ್ನು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ, ಗುಜರಾತಿನ ಹಾಲಿನ ಉತ್ಪನ್ನಗಳನ್ನು ತಂದು ರಾಜ್ಯದ ನಂದಿನಿಗೆ ಪೆಟ್ಟು ನೀಡುವ ಪ್ರಯತ್ನವನ್ನು ಬಿಜೆಪಿ ಮಾಡಿದೆ ಎಂದು ಆರೋಪಿಸಿದರು. ಆದರೆ ಅದೇ ಹಾಲು ಒಕ್ಕೂಟವನ್ನು ಯಾಕೆ ಪ್ರತ್ಯೇಕ ಮಾಡಲಿಲ್ಲ ಎಂಬುದಕ್ಕೆ ಮಾತ್ರ ಶರತ್ ಉತ್ತರ ನೀಡಲಿಲ್ಲ. ಮತ್ತೆ ರೇಷ್ಮೆ ಬಗ್ಗೆ ಇವತ್ತೇನು ಮಾತಾಡ್ತೀವಿ, ಕರ್ನಾಟಕ ರಾಜ್ಯಕ್ಕೆ BJP ಕಡೆಯಿಂದ ಆದಂಥ ಹಲವಾರು ಅವಮಾನಗಳಲ್ಲಿ ನಮ್ಮ ಒಂದು KMF ಆಗಿರ್ಬೋದು, ಬಮೂಲ್ ಆಗಿರ್ಬೋದು, ಇದನ್ನು ಗುಜರಾತಲ್ಲಿರೋಂಥ ಅಮೂಲ್ ಜೊತೆಗೆ ಸೇರಿಸಿ ಅದರ ಒಂದು ಶಾಖೆಯಾಗಿ ಮಾಡಬೇಕನ್ನಂಥ ಒಂದು ಏನು ಪ್ರಯತ್ನ ಆಗಿತ್ತೋ ಇದು ಅವರ ಮಲತಾಯಿ ಧೋರಣೆನ ತೋರಿಸುತ್ತೆ. ಯಾವ ರೀತಿಯಲ್ಲಿ ಕೇಂದ್ರದಿಂದ ಬಂದು ನಾವು ಕಟ್ಟಿದಂಥ ಸಂಸ್ಥೆಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡೋಂಥ ಒಂದು BJPಯ ಪದ್ಧತಿ ಏನಿದೆ, ಇದು ಹಲವು ಬಾರಿ ನಾವು ಅವರು ಎತ್ತು ತೋರಿಸೋಂಥದ್ದನ್ನು ನಾವು ನೋಡಿದ್ದೀವಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನೀರಾವರಿ ಯೋಜನೆಗಳ ಹೆಸರಿನಲ್ಲಿ ಮತಯಾಚನೆ ಮಾಡಿ ಈವರೆಗೂ ಯಾವುದೇ ಭರವಸೆ ಈಡೇರದ ಕಾರಣ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಯಾರೇ ನಿಮ್ಮ ಮನೆ ಬಳಿ ಬಂದು ಮತಯಾಚನೆ ನಡೆಸಿದರೆ ಅವರ ಕೊರಳ ಪಟ್ಟಿ ಹಿಡಿದು ಪ್ರಶ್ನೆ ಮಾಡಿ ಎಂದು ಶಾಶ್ವತ ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪ್ರತಿನಿಧಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ರ. ಕಳೆದ ವರ್ಷ ವಿಧಾನಸಭಾ ಚುನಾವಣೆಯ ವೇಳೆ ವೆದುರಾಶ್ವತ್ಥದಿಂದ ಪಾದಯಾತ್ರೆ ನಡೆಸಿ ನೀರಾವರಿ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಲಾಗಿತ್ತು. ಅಲ್ಲದೆ ಪ್ರತಿ ಚುನಾವಣೆ ವೇಳೆ ನೀರಾವರಿ ಯೋಜನೆಗಳ ಭರವಸೆ ನೀಡುವ ನಾಯಕರು ನಂತರ ಮರೆಯುತ್ತಿರುವುದು ದುರಾದೃಷ್ಟ ಎಂದ್ರ. 2009ರ ಲೋಕಸಭಾ ಚುನಾವಣೆಯ ಕಣದಲ್ಲಿದ್ದ 3 ಪಕ್ಷಗಳ ಅಭ್ಯರ್ಥಿಗಳನ್ನ ವೇದಿಕೆಗೆ ಕರೆದು ಚರ್ಚೆ ಮಾಡಲಾಗಿದೆ. ಆಗ ವೀರಪ್ಪ ಮೊಯ್ಲಿ, ಮನೋಹರ್, ಅಶ್ವಥ್ ನಾರಾಯಣ ಪ್ರಮುಖ ಪಕ್ಷಗಳಿಂದ ಸ್ಪರ್ಧೆ ಮಾಡಿದ್ದು ನೀರಾವರಿ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿ ನೀರಿನ ಯೋಜನೆಗಳ ಅನುಷ್ಠಾನ ಮಾಡುವ ಭರವಸೆ ನೀಡಿದ್ರ. ಆದರೆ ಭರವಸೆ ಕೊಟ್ಟು 15 ವರ್ಷಗಳಾದರೂ ಕೊಟ್ಟ ಮಾತನ್ನ ಯಾವ ಪಕ್ಷವೂ ಈವರೆಗೆ ಈಡೇರಿಸಿಲ್ಲ ಎಂದ್ರ. ಸದ್ಯದ ಪರಿಸ್ಥಿತಿಯಲ್ಲಿ ಕುಡಿಯುವ ನೀರಿನಲ್ಲಿ ನೈಟ್ರೇಟ್, ಫ್ಲೋರೈಡ್ ಸೇರಿದಂತೆ ಹಲವು ಲವಣಾಂಶಗಳಿವೆ. ಕುಡಿಯುವ ನೀರಿನಿಂದ ಅನೇಕ ಕಾಯಿಲೆಗಳಿಗೆ ಜನರು ತುತ್ತಾಗುತ್ತಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಜನತೆ ಇಂತಹ ಪರಿಸ್ಥಿತಿ ಎದುರಿಸುತ್ತಿದ್ದರೂ ಯಾವುದೇ ಪಕ್ಷದ ನಾಯಕರಿಗೆ ಇದು ಕಾಣುತ್ತಲೇ ಇಲ್ಲ. ಮೂಳೆ ಸಮಸ್ಯೆ, ಕಿಡ್ನಿ, ಲಿವರ್ ಸಮಸ್ಯೆಗೆ ಜನರು ತುತ್ತಾಗುತ್ತಿದ್ದಾರೆ. ಆದರೂ ಆಳುವ ಸರ್ಕಾರಗಳಿಗೆ ಇದು ಸಮಸ್ಯೆಯಾಗಿ ಕಾಣದಿರುವುದು ವೈಪರ್ಯಾಸವೇ ಸರಿ ಎಂದು ಬೇಸರ ವ್ಯಕ್ತಪಡಿಸಿದ್ರ. ಫಲವತ್ತಾದ ಭೂಮಿ ಇರುವ ಜಾಗದಲ್ಲಿ ರೈತರಿಗೆ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಇರುವ ರೈತರು ಕೊಳವೆ ಬಾವಿ ಕೊರೆಸಿಕೊಳ್ಳುತ್ತಿದ್ದಾರೆ. ಸದ್ಯ ರೈತರು ತಮ್ಮ ದುಡಿಮೆಯ ಹಣದಿಂದ ಕಷ್ಟಪಡುತ್ತಿದ್ದಾರೆ. ಒಂದು ಕಡೆ ಸಾವಿರಾರು ಅಡಿ ಬೋರ್ವೆಲ್ ಕೊರೆಸಿದ್ರೆ ಫ್ಲೋರೈಡ್ ಸಮಸ್ಯೆ ಕಂಡುಬರುತ್ತಿದೆ. ಜೊತೆಗೆ ಬೆಂಗಳೂರಿನಲ್ಲಿ ನೀರಿನ ಕೊರತೆ ಇದೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾದ್ರೆ ಗುಣಮಟ್ಟದ ನೀರಿನ ಸೌಲಭ್ಯ ಸಿಗಬೇಕಾಗಿದೆ ಎಂದ್ರ. ಶಾಶ್ವತ ನೀರಾವರಿ ಹೋರಾಟಗಾರರು ನೀರನ್ನ ಸಂರಕ್ಷಿಸಲು ಸಾಕಷ್ಟು ಹೋರಾಟಗಳನ್ನ ಮಾಡಲಾಯಿತು, ಪಾದಯಾತ್ರೆಗಳನ್ನು ಮಾಡಲಾಯಿತು. ತ್ಯಾಜ್ಯ ನೀರಿನಿಂದ ಸಾಕಷ್ಟು ಅಪಾಯವಾಗುತ್ತಿದೆ. 3ನೇ ಹಂತ ಶುದ್ಧೀಕರಣ ಮಾಡುವಂತೆ ಸರ್ಕಾರಕ್ಕೆ ಮನವಿ ಕೂಡ ಮಾಡಲಾಗಿತ್ತು. ಆದರೆ ಅದು ಯಾವುದೂ ಆಗಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಕೊಡುವ ಘೋಷಣೆಗಳು, ಭರವಸೆಗಳು ಅಧಿಕಾರ ಸಿಕ್ಕಾಗ ಮಾಡುತ್ತಿಲ್ಲ. ಎತ್ತಿನ ಹೊಳೆಯಿಂದ ಒಂದು ಹನಿ ನೀರು ಬರಲ್ಲ ಎಂದು ಹಲವು ಮೂಲಗಳು ಹೇಳುತ್ತಿವೆ. ಆದರೂ ಪ್ರತಿ ವರ್ಷ ಆ ಯೋಜನೆಗೆ ಅನುದಾನ ಹೆಚ್ಚಿಸುತ್ತಲೇ ಇದ್ದಾರೆ ಎಂದು ಲೇವಡಿ ಮಾಡಿದ್ರ. ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡುತ್ತಿಲ್ಲ ಎಂದು ಕೋರ್ಟ್ ಮೆಟ್ಟಿಲೇರಿರುವ ರಾಜ್ಯ ಸರ್ಕಾರ ಹೋರಾಟ ನಡೆಸುತ್ತಿದೆ. ಆದರೆ ಕುಡಿಯುವ ನೀರಿನ ವಿಚಾರವಾಗಿ ಯಾಕೆ ಹೋರಾಟ ಮಾಡುತ್ತಿಲ್ಲ? ಉಭಯ ಜಿಲ್ಲೆಗಳಿಗೆ ಘೋರ 3 ಪಕ್ಷಗಳು ಅನ್ಯಾಯ ಮಾಡುತ್ತಿವೆ.
ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳಿಗೆ ನೀರು ಸಿಕ್ಕರೆ ಮಾತ್ರ ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ಹಲವು ಕಡೆ ತರಕಾರಿ ಸಿಗಲಿದೆ. ಇಲ್ಲವಾದರೆ ಸಾಕಷ್ಟು ತೊಂದರೆಯಾಗಲಿದೆ. ನಿಮ್ಮ ಮನೆಗಳ ಬಳಿ ಯಾರೇ ಮತಯಾಚನೆ ನಡೆಸಲು ಬಂದರೆ ಕತ್ತಿನ ಪಟ್ಟಿ ಹಿಡಿದು ನೀರಾವರಿ ಯೋಜನೆಗಳ ಬಗ್ಗೆ ಪ್ರಶ್ನೆ ಮಾಡಿ. ಕೆಸಿ ವ್ಯಾಲಿ, HN ವ್ಯಾಲಿ ಯೋಜನೆಗಳಿಗೆ ಕೋಟ್ಯಾಂತರ ಹಣ ಖರ್ಚು ಮಾಡಿರುವುದಾಗಿ ಹೇಳಿಕೆ ಕೊಡುತ್ತಾರೆ. ಆದರೆ ಆ ಯೋಜನೆಯಿಂದ ರೈತರಿಗೆ ಸೂಕ್ತ ನೀರು ಸಿಕ್ಕಿಲ್ಲ. ಆದ್ದರಿಂದ ಮತದಾರರು ಎಚ್ಚೆತ್ತುಕೊಂಡು ಮತ ಮಾಡಬೇಕಾಗಿದೆ ಎಂದು ಮನವಿ ಮಾಡಿದ್ರು. ಜನರನ್ನು, ಮತದಾರರನ್ನು, ರೈತರನ್ನು, ಸಾರ್ವಜನಿಕರನ್ನು, ಕಾರ್ಮಿಕರನ್ನು, ಮಹಿಳೆಯರನ್ನು ಎಚ್ಚರಿಸುವಂಥ ಮತ್ತು ಅವರನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ಮಾಡ್ತಾನೆ ಬಂದಿದ್ವಿ. ಆದರೆ ಇವತ್ತಿನವರೆಗೆ ಯಾವುದೇ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಯಾವ ಸರ್ಕಾರಕ್ಕೂ ಆಗಲಿಲ್ಲ, ಅಥವಾ ಯಾವುದಾದ್ರೂ ಪರಿಹಾರವನ್ನು ಕೊಡಲಿಕ್ಕೆ ಯಾವ ಪಕ್ಷಕ್ಕೂ ಇವತ್ತು ಆಗಲಿಲ್ಲ. ಪ್ರತಿಯೊಬ್ಬರಿಗೂ ಇದರ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಯಾರು ಚುನಾವಣೆ ನಿಂತು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮತಭಿಕ್ಷೆಗಾಗಿ ಬರ್ತಾರೆ, ಅಭ್ಯರ್ಥಿನೇ ಬರ್ಬೋದು, ಅಭ್ಯರ್ಥಿ ಪರವಾಗಿ ನಾಯಕರು ಬರ್ಬೋದು, ಅಥವಾ ಅವರ ಎರಡನೇ ಹಂತದ ನಾಯಕರು ಬರ್ಬೋದು, ಅಥವಾ ಅಲ್ಲಿನ ಸ್ಥಳೀಯ ನಾಯಕರು ಬರ್ಬೋದು. ಯಾರೇ ಬರಲಿ, ದಯಮಾಡಿ ಅವರ ಕತ್ತಿನ ಪಟ್ಟಿ ಹಿಡಿದು ಕೇಳಿ ಧೈರ್ಯವಾಗಿ, ನಮ್ಮ ನೀರಿನ ಕೆಲಸವನ್ನು ಏನು ಮಾಡಿದಿರಿ, ನಮಗೆ ನೀರು ಕೊಡುವಂಥ ಕೆಲಸವನ್ನು ಏನು ಮಾಡಿದಿರಿ, ನೀವು 15 ವರ್ಷಗಳಿಂದ ಏನು ಲೆಕ್ಕ ಹೇಳ್ತಾ ಇದ್ದೀರಿ, ಸಾವಿರಾರು ಕೋಟಿ ಖರ್ಚು ಮಾಡಿದ್ದೀವಿ ನೋಡ್ರಿ, 14,000 ಕೋಟಿ ಎತ್ತಿನ ಹೊಳೆ ಖರ್ಚು ಮಾಡಿದ್ದೀವಿ, ಈಗ 24,000 ಕೋಟಿ ಖರ್ಚು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ಎತ್ತಿನ ಹೊಳೆ ಇದು ಕೆಸಿ ವ್ಯಾಲಿ, HN ವ್ಯಾಲಿಗೆ ಮೊದಲ ಹಂತದಲ್ಲಿ 1,800-2,000 ಕೋಟಿ ಖರ್ಚು ಮಾಡಿದ್ವಿ, ಈಗ ಎರಡನೇ ಹಂತ ಮಾಡಿ ಇನ್ನೊಂದು 1,000 ಕೋಟಿ ಬೇಕಾದ್ರೂ ಖರ್ಚು ಮಾಡೋಕ್ಕೆ ಹೊರಟಿದ್ದೀವಿ ಅಂತ ಹೇಳ್ತಿದ್ದೀರಿ ವಿನಃ ಯಾರಿಗಾದರೂ ಒಬ್ಬರಿಗೆ ಪರಿಶುದ್ಧವಾದ, ಸುರಕ್ಷಿತವಾದ ಕುಡಿಯೋ ನೀರು ಕೊಟ್ಟಿದ್ದೀರಾ? ಅಥವಾ ಯಾವುದಾದ್ರೂ ಒಬ್ಬ ರೈತನ ಹೊಲಕ್ಕೆ ನೀರಾವರಿ ಸೌಲಭ್ಯ ಮಾಡಿಕೊಟ್ಟಿದ್ದೀರಾ? ಈ ವಿಚಾರವನ್ನು ಇವತ್ತು ಮತದಾರರು ದಯಮಾಡಿ ಪ್ರಜ್ಞಾವಂತರಾಗಬೇಕು. ಮತದಾರರು ಎಲ್ಲ ರಾಜಕೀಯ ಪಕ್ಷಗಳಿಂದ ಪ್ರಶ್ನೆ ಮಾಡಿ ಅವರಿಂದ ಒಂದು ಖಚಿತವಾದಂಥ ಒಂದು ಭರವಸೆಯನ್ನು ತಗೊಳ್ಳುವಂಥ ಕೆಲಸ ಮಾಡಬೇಕು. ಒಂದು ವೇಳೆ ನೀವು ಇದರಲ್ಲಿ ವಿಫಲರಾದರೆ ಮುಂದಿನ ಚುನಾವಣೆಗೆ ಕೇವಲ ಇನ್ನೇನು 5 ವರ್ಷದಲ್ಲಿ ಏನು ಬರುತ್ತೋ ಆ ಚುನಾವಣೆಗೆ ನೀವು ಬರಬಾರ್ದು, ನಮ್ಮನ್ನು ಮತ ಕೇಳಲಿಕ್ಕೆ ಬರಬಾರ್ದು, ನಿಮಗೆ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ಇಲ್ಲ ಅನ್ನುವಂಥ ಮಾತನ್ನು ನಾವು ಆವತ್ತು ಹೇಳೋದಲ್ಲ, ಇವತ್ತು ಮೊದಲೇ ಅವರಿಗೆ ಹೇಳಿ ನಾವೊಂದು ಭರವಸೆಯನ್ನು ಪಡಿಬೇಕು ಅನ್ನುವಂಥದ್ದು ಇವತ್ತು ನಾವು ಈ ಜಿಲ್ಲೆಗಳ ಎಲ್ಲ ನಮ್ಮ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ವಿ ಈ ಮಾಧ್ಯಮದ ಮೂಲಕ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಿಜೆಪಿ ನಾಯಕ ಸಮುದಾಯಕ್ಕೆ ವಾಲ್ಮೀಕಿ ಜಯಂತಿಯನ್ನು ಜಾರಿಗೆ ತಂದಿದ್ದಲ್ಲದೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮೀಸಲಾತಿ ಹೆಚ್ಚಿಸಿ ಸಮುದಾಯಕ್ಕೆ ಹೆಚ್ಚಿನ ರಾಜಕೀಯ ಶಕ್ತಿ ನೀಡುವ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಕಾರಣವಾಗಿದ್ದು, ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಪರ ಮತ ನೀಡಿ ಬಿಜೆಪಿ ಅಭ್ಯರ್ಥಿ ಬಾಲರಾಜುರನ್ನು ಗೆಲ್ಲಿಸಿ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿ ಚಿಕ್ಕರಂಗನಾಯಕ ಹೇಳಿದರು. ನಂಜನಗೂಡು ತಾಲೂಕಿನ ಸಿಂಧವಳ್ಳಿ ಗ್ರಾಮದ ಸಂತಾನ ಗಣಪತಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಪಕ್ಷ ಆಯೋಜಿಸಿದ್ದ ಎಸ್ಟಿ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 10 ವರ್ಷದ ಮೋದಿ ಸರ್ಕಾರದಲ್ಲಿ ಒಬ್ಬ ಮಂತ್ರಿಯ ಮೇಲೆಯೂ ಸಣ್ಣ ಭ್ರಷ್ಟಾಚಾರದ ಆರೋಪಗಳಿಲ್ಲದೆ ದೇಶವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿದ್ದಾರೆ. ಕಾಂಗ್ರೆಸ್ ಸುಳ್ಳು ಭರವಸೆಗಳಿಗೆ ಮರುಳಾಗಬೇಡಿ. ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಈ ಭಾಗದ ಪ್ರಮುಖ ಸಮಸ್ಯೆಯಾಗಿದ್ದ ತಳವಾರ ಪರಿವಾರ ಸಮಸ್ಯೆಯನ್ನ ಬಗೆಹರಿಸಿದೆ. ಅಲ್ಲದೆ 3% ಮೀಸಲಾತಿಯನ್ನ 7% ಹೆಚ್ಚಳ ಮಾಡಿ ನಾಯಕ ಸಮುದಾಯಕ್ಕೆ ನೆರವು ನೀಡಿದೆ. BS ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿ ಪ್ರಥಮ ಬಾರಿಗೆ ವಾಲ್ಮೀಕಿ ಜಯಂತ್ಯುತ್ಸವ ಆಚರಣೆಗೆ ಅವಕಾಶ ನೀಡುವ ಮೂಲಕ ಸಮಾಜ ಸಂಘಟನೆಗೊಳ್ಳಲು ಕಾರಣೀಭೂತವಾಗಿದೆ ಎಂದರು. ಅಲ್ಲದೆ ಬಿಜೆಪಿ ಸರ್ಕಾರದಲ್ಲಿ SC/ST ಸಮುದಾಯಕ್ಕೆ 28,375,000 ಕೋಟಿಗಳನ್ನು ಅನುದಾನ ನೀಡಿತ್ತು.
ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳುವ ಮೂಲಕ ದ್ರೋಹ ಬಗೆದಿದೆ. ಆದ್ದರಿಂದ ಎಸ್ಟಿ ಸಮುದಾಯ ಏಳ್ಗೆ ಬಿಜೆಪಿ ಸರ್ಕಾರದಿಂದ ಮಾತ್ರ ಸಾಧ್ಯ. ಕಾಂಗ್ರೆಸ್ ಪಕ್ಷದವರು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡುತ್ತೆ ಎಂಬುದಾಗಿ ಸುಳ್ಳು ವದಂತಿಯನ್ನ ಹಬ್ಬಿಸುತ್ತಿದೆ. ಸಂವಿಧಾನ ಮಗ್ಗಿ ಪುಸ್ತಕವಲ್ಲ ಬದಲಾವಣೆ ಮಾಡಲು ಎಂದು ಸಂಸದರಾದ ವಿ ಶ್ರೀನಿವಾಸ ಪ್ರಸಾದ್ ಹೇಳಿಕೆ ನೀಡಿದ್ದಾರೆ. ಆದ್ದರಿಂದ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಬೆಂಬಲಿಸಿ ಬಾಲರಾಜು ಅವರನ್ನ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಜಂಗಲ್ ರೆಸಾರ್ಟ್ ಮಂಡಳಿ ಮಾಜಿ ಅಧ್ಯಕ್ಷ ಅಪ್ಪಣ್ಣ, ವಿಧಾನ ಪರಿಷತ್ ಸದಸ್ಯರಾದ ಸಿದ್ದರಾಜು, ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಮುದ್ದು ಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು, ಮಾಜಿ ಮೇಯರ್ ಶಿವಕುಮಾರ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ, ಮುಖಂಡ ಕುಂಬ್ರಹಳ್ಳಿ ಸುಬ್ಬಣ್ಣ, ಜಿಲ್ಲಾ ಉಪಾಧ್ಯಕ್ಷ ಹುಲ್ಲಹಳ್ಳಿ ಶಿವಣ್ಣ, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಪ್ರಶಾಂತ್, ಎಸ್ಟಿ ಮೋರ್ಚಾ ಬಿಜೆಪಿ ಮಂಡಲಾಧ್ಯಕ್ಷರಾದ ಚಂದ್ರು, ಸೋಮೇಶ್, ಸುರೇಂದ್ರ ಕುಮಾರ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಶುಕ್ರವಾರ ಲೋಕಸಭಾ ಚುನಾವಣೆ ನಡೆಯಲಿದ್ದು ಬಹಿರಂಗ ಪ್ರಚಾರಕ್ಕೆ ಅಂತಿಮ ದಿನವಾದ ಇಂದು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರ ನಗರದಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು. ಅಲ್ಲದೆ ಶತಾಯ ಗತಾಯ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಕಾವು ಜೋರಾಗಿದ್ದು ಈ ಬಾರಿ ಶತಾಯ ಗತಾಯ ಮೈತ್ರಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಗೆಲ್ಲಲೇಬೇಕೆಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಬೆಳಗಿನಿಂದಲೇ ಅಬ್ಬರದ ಪ್ರಚಾರ ನಡೆಸಿದ್ರು. ಹೂವಿನ ಮಾರ್ಕೆಟ್ನಿಂದ ಶುರುವಾದ ಮತ ಪ್ರಚಾರ ನಗರದ ಎಪಿಎಂಸಿ ಮಾರ್ಕೆಟು, ಜಿಪಿಆರ್ ಬಡಾವಣೆ, ಸಿಎಸ್ಐ ಆಸ್ಪತ್ರೆ, ರೇಷ್ಮೆಗೂಡು ಮಾರ್ಕೆಟ್, ಅಂಬೇಡ್ಕರ್ ನಗರ, ಸಂತೆ ಮಾರುಕಟ್ಟೆ, ಸ್ಟೇಡಿಯಂ ಪಕ್ಕದ ರೋಡ್, ಟೌನ್ ಹಾಲ್ ಸರ್ಕಲ್, ಬುದ್ಧ ಸರ್ಕಲ್, ಗಂಗನಮಿದ್ದೆ, ಕಂದವಾರ ಸೇರಿದಂತೆ ಇತರೆ ಪ್ರದೇಶಗಳಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪ್ರಚಾರದ ವೇಳೆ 26ರಂದು ನಡೆಯಲಿರುವ ಮತದಾನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡಿ ಜಯಶೀಲರನ್ನಾಗಿ ಮಾಡುವಂತೆ ಮತದಾರರಲ್ಲಿ ಮನವಿ ಮಾಡಲಾಯಿತು. ಈ ವೇಳೆ ಎಪಿಎಂಸಿ ಮಾರ್ಕೆಟ್ನಲ್ಲಿ ಕೂಲಿ ಕಾರ್ಮಿಕರ ಜೊತೆ ಉಪಹಾರ ಸೇವಿಸಿದ ರಕ್ಷಾರಾಮಯ್ಯ ಅವರ ಕಷ್ಟಗಳನ್ನು ಆಲಿಸಿದ್ದು ವಿಶೇಷವಾಗಿತ್ತು. ನಂತರ ಮಾತನಾಡಿದ ರಕ್ಷಾರಾಮಯ್ಯ, ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿದ್ದು ಈ ಬಾರಿ ಗೆಲುವು ನಮ್ಮದೇ. ಹಾಗೆ ಸುಧಾಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ, ಯಲಹಂಕ ಮತ್ತು ನೆಲಮಂಗಲ ಕ್ಷೇತ್ರಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿದೆ. ಬೆಳಗ್ಗೆ ಹೂವಿನ ಮಾರ್ಕೆಟ್ ಫಸ್ಟ್ ದೇವರ ಆಶೀರ್ವಾದ ತಗೊಂಡು ಹೂವಿನ ಮಾರ್ಕೆಟ್ ಬಂದು ಎಪಿಎಂಸಿ ಮಾರ್ಕೆಟ್ ಇವಾಗ ಮತ್ತು ಕೆಲವು ವಾರ್ಡ್ಗಳಿಗೆ ಚಿಕ್ಕಬಳ್ಳಾಪುರದಲ್ಲಿ ಮುಗಿಸ್ಕೊಂಡು ಯಲಹಂಕದಲ್ಲಿ 2-3 ಕಾರ್ಯಕರ್ತ ಸಭೆಗಳಿವೆ. ಅದನ್ನು ಮುಗಿಸ್ಕೊಂಡು ನೆಲಮಂಗಲಾಗೆ ಒಂದು ಬೃಹತ್ ರೋಡ್ ಶೋ ಮಾಡ್ತಾಯಿದ್ದೀವಿ. ಸೊ ಜನರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ, ನಂಬಿಕೆ, ಆಶೀರ್ವಾದ ಕೊಡುವ ಈ ಸಲ ನಿರ್ಧಾರ ಮಾಡಿದ್ದಾರೆ. ಎಲ್ಲ ಕಡೆ ನೀವು ನಮಗೆ ಹೋಗಿ ಕ್ಷೇತ್ರಗಳೆಲ್ಲ BJP ಕಾರ್ಯಕರ್ತರು, JDS ಕಾರ್ಯಕರ್ತರು ಸೇರ್ಪಡೆಗಳು ಮಾಡ್ಕೊತಾ ಇದ್ದಾರೆ. ಅದೊಂದು ಅನ್ಹೋಲಿ ಅಲಯನ್ಸ್ ಅಂತಲೂ ಹೇಳ್ಬೋದು. ಸೊ ಈ ಒಂದು ನುಡಿದಂತೆ ನಡೆಯುವ ಸರ್ಕಾರಕ್ಕೆ ಜನರ ಸಂಪೂರ್ಣ ಬೆಂಬಲ ಇದೆ.
ಇದು ನಾವು ಗ್ರೌಂಡಿಗೆ ಬಂದಾಗ ಪ್ರತಿ ಕ್ಷೇತ್ರದಲ್ಲೂ ನೋಡ್ತಾ ಇದ್ದೀವಿ. 500 ಜನ ಇರೋ ಕಡೆ 3000 ಜನ ಇರ್ತಾರೆ. ನಿನ್ನೆ ಹೊಸಕೋಟೆಯಲ್ಲಿ ನಮ್ಮ ಸೋಲ್ದೇವನಹಳ್ಳಿಲಿ ಆಲ್ಮೋಸ್ಟ್ 5000 ಜನ ಇರ್ತಾರೆ 1000 ಜನದ ಬದಲು. ಸೊ ಜನರ ವಿಶ್ವಾಸ ಭಾಳಷ್ಟು ಹೆಚ್ಚಿದೆ. ಕಾಂಗ್ರೆಸ್ ಪಕ್ಷದ ಮೇಲೆ ಒಲವಿದೆ. ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ರೇ ಅಭಿವೃದ್ಧಿ ಆಗುತ್ತೆ ಅಂತ ಜನರಿಗೆ ಗೊತ್ತಾಗಿದೆ. ಸರ್, ಇವತ್ತು ಹೂ ಮಾರ್ಕೆಟ್ ಮತ್ತು APMC ಮಾರ್ಕೆಟ್ ಏನು ಸಮಸ್ಯೆಗಳು ಕಾಣಿಸ್ತಾವೆ ತಮ್ಮ ಗಮನಕ್ಕೆ? ಏನು ಇದೆ, ಭಾಳಷ್ಟು ಸಮಸ್ಯೆಗಳು ಪಾಪ ಇದಾವೆ ಇವ್ರದ್ದು. ಇವಾಗ ಹೂವಿನ ಮಾರ್ಕೆಟಲ್ಲಿ ಒಂದು ಪರ್ಮನೆಂಟ್ ಮಾರ್ಕೆಟ್ ಬೇಕಾಗಿದೆ ಅವ್ರಿಗೆಲ್ಲ. ಮತ್ತು ವ್ಯವಸ್ಥೆಗಳು, ರೋಡಿನ ವ್ಯವಸ್ಥೆ, ಸ್ವಲ್ಪ ನೀರಿನ ವ್ಯವಸ್ಥೆ. ಆ ಪ್ರಾಪರ್ಟಿ ಚೇಂಜ್ ಆದಾಗ, ಲೊಕೇಶನ್ ಚೇಂಜ್ ಆದಾಗ ಸದ್ಯಕ್ಕೆ ಪ್ರೈವೇಟ್ ಜಾಗದಲ್ಲಿ ಇದ್ದಾರೆ. ಸರ್ಕಾರಿ ಜಾಗನ ಇವಾಗ ನಮ್ಮ ಸರ್ಕಾರದ ಹಿರಿಯರು ಎಲ್ಲ ಐಡೆಂಟಿಫೈ ಮಾಡಿ ಒಂದು 6-7 ತಿಂಗಳಲ್ಲಿ ಅಲೋಕೇಟ್ ಮಾಡಿ ಹೊಸ ಜಾಗ ಕಟ್ಸುವ ಕೆಲಸ ಮಾಡಿಸ್ತೀವಿ. ಅದು ಬಿಟ್ಟು ಸ್ವಲ್ಪ ಬೇರೆ ಬೇರೆ ತೊಂದರೆಗಳಿದೆ. ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಗಳಿಲ್ಲ, ಲಾಜಿಸ್ಟಿಕ್ ಫೆಸಿಲಿಟೀಸ್ಗಳಿಲ್ಲ, ಇನ್ಶೂರೆನ್ಸ್ ಫೆಸಿಲಿಟಿಗಳಿಲ್ಲ. ಸೊ ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಸರ್ಕಾರದಿಂದ ಪರ್ಟಿಕ್ಯುಲರ್ಗೆ ರೈತರಿಗೆ, ಹಮಾಲಿಗಳಿಗೆ ನಾವು ಕೆಲಸ ಮಾಡಿಸ್ಕೊಡ್ಬೇಕಾಗಿದೆ. ಸರ್, ಸುಧಾಕರ್ ವಿರುದ್ಧ ತಾವು ಯಾವ ರೀತಿ ಬಹುಮತ ಗಳಿಸ್ಕೊಂತೀವಿ? ಸುಧಾಕರ್ ಅವ್ರು ಮಾಡ್ತಿರೋ ಕ್ಯಾಂಪೇನ್ ಅವ್ರಿಗದು. ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿ, ನಮ್ಮ ಒಗ್ಗಟ್ಟು. ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು, ನಾಯಕರುಗಳು, ಹಿರಿಯರು, ಕಿರಿಯರು, ಮಹಿಳೆಯರು, ಯುವಕರು ಎಲ್ಲ ಒಗ್ಗಟ್ಟಲ್ಲಿದ್ದೀವಿ. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿ. ನಮ್ಮ ಪ್ರಣಾಳಿಕೆಗಳು, ನಾವು ನುಡಿದಂತೆ ನಡೆಯುವ ಕೆಲಸಗಳು ಜನಕ್ಕೆ ತಲುಪಿದೆ, ಮುಂದೇನೂ ತಲುಪುತ್ತೆ. ಸರ್, ಮ್ಯಾನಿಫೆಸ್ಟೋ ಏನಾದ್ರು ಮಾಡಿದ್ದೀರಾ ಸರ್? ಎಲ್ಲ ಮಾಡಿದ್ದೀವಲ್ಲ, ಎಲ್ಲ ಬಂದು ತಲುಪಿದೆ. ನಮ್ಮದು ಮೊದಲನೇದಾಗಿ ನಮ್ಮ ಚಿಕ್ಕಬಳ್ಳಾಪುರನ ಹೂವಿನ ರಾಜಧಾನಿಯಾಗಿ ಮಾಡಬೇಕು ಅಂತ ಒಂದು ಪಣ ತೊಟ್ಟಿದ್ದೀವಿ. ಅದಕ್ಕೆ ಭಾಳಷ್ಟು ಅನುಕೂಲಗಳಾಗಬೇಕಿದೆ ಅದೊಂದು. ಮತ್ತು 100% ಲಿಟ್ರೇಟ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಮಾಡಬೇಕಿದೆ. ಅದು ಕೆಲವು ಗೌರಿಬಿದನೂರು, ಬಾಗೇಪಲ್ಲಿ ಸ್ವಲ್ಪ ಹಿಂದುಳಿದೆ. ಇವಾಗ ಫೀಮೇಲ್ ಲಿಟ್ರಸಿ ರೇಟು ಡ್ರಾಪ್ ಆಗ್ತಾಯಿದೆ, ಅವ್ರ ಡ್ರಾಪ್ಔಟ್ ರೇಟ್ ಹೆಚ್ಚಾಗ್ತಿದೆ ಅಲ್ಲಿ. ಸೊ ಇದನ್ನೆಲ್ಲ ನೋಡ್ಕೊಂಡು ನಾವು ಕಾರ್ಯಕ್ರಮಗಳು ಮಾಡಬೇಕು. ಈ ವೇಳೆ ಪ್ರಚಾರದಲ್ಲಿ ಮಾಜಿ ಶಾಸಕ ಬಚ್ಚೇಗೌಡ, SM ಮುನಿಯಪ್ಪ, ಮುನೇಗೌಡ, ಯಲುವಹಳ್ಳಿ ರಮೇಶ್, ಜಯರಾಮ್ ಸೇರಿದಂತೆ ಇನ್ನೂ ಇತರರು ಉಪಸ್ಥಿತರಿದ್ದ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನ್ಯೂಟನ್ ಇಂಟಿಗ್ರೇಟೆಡ್
PU ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE ನೀಟ್ CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕನ್ನಡ ಚಿತ್ರರಂಗದ ಆನಭಿಶಕ್ತಿ ದೊರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳ ಮನದಾಳದಲ್ಲಿ ಇಂದಿಗೂ ಅಮರ ಎಂದು ಕನ್ನಡ ಸಾಹಿತ್ಯ ತಾಲೂಕು ಅಧ್ಯಕ್ಷ MV ಹನುಮಂತಯ್ಯ ಹೇಳಿದರು. ಮಾಲೂರು ಪುರಸಭಾ ಆವರಣದಲ್ಲಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಕರ್ನಾಟಕ ರತ್ನ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿಗೆ 96ನೇ ಜಯಂತಿ ಅಂಗವಾಗಿ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ್ರ ಡಾಕ್ಟರ್ ರಾಜ್ಕುಮಾರ್ ಮುಂದಿನ ಯುವ ಪೀಳಿಗೆಗೂ ಆದರ್ಶ ನಟ. ಎಂದಿಗೂ ಅವರ ಸಿನಿಮಾಗಳನ್ನು ಜನರು ಕುಟುಂಬ ಸಮೇತ ಕುಳಿತು ಮತ್ತೆ ಮತ್ತೆ ನೋಡುತ್ತಾರೆ. ಈ ರೀತಿಯ ಖ್ಯಾತಿ ಇರುವ ಏಕೈಕ ನಟ ಎಂದರೆ ಅದು ರಾಜ್ಕುಮಾರ್ ಮಾತ್ರ. ಡಾಕ್ಟರ್ ರಾಜ್ಕುಮಾರ್ ಸರಳತೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಎಂದರೆ ತಪ್ಪಾಗುವುದಿಲ್ಲ. ಅವರು ಸಣ್ಣ ಹುಡುಗನಿಂದ ಹಿಡಿದು ವಯೋವೃದ್ಧರನ್ನು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು ಎಂದ್ರ. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಪ್ರದೀಪ್, ಕರ್ನಾಟಕ ದಲಿತ ನಾಗರಿಕ ಸಮಿತಿ ರಾಜ್ಯಾಧ್ಯಕ್ಷ ಕೋಡೂರು ಗೋಪಾಲ್, ಇನ್ನೂ ಹಲವರು ಹಾಜರಿದ್ದರು. MP ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಣ್ಣ ಅಣ್ಣ ಎಂದು ಕರೆದು ಮತಯಾಚನೆ ನಡೆಸಿದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಚುನಾವಣೆಯಲ್ಲಿ ಗೆದ್ದ ನಂತರ ಈಗ ಸೌಜನ್ಯಕ್ಕೂ ಸಮಾಜದ ಮುಖಂಡರನ್ನು ಮಾತನಾಡಿಸುತ್ತಿಲ್ಲ ಎಂದು ಬೋವಿ ಸಮುದಾಯದ ಮುಖಂಡರು ಆರೋಪ ಮಾಡಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಇಂದು ಜಿಲ್ಲಾ ಬೋವಿ ಮಹಾಸಂಘದ ಮುಖಂಡರು ಶಾಸಕ ಪ್ರದೀಪ್ ಈಶ್ವರ್ ನಡತೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಭರವಸೆ ಇದುವರೆಗೂ ಈಡೇರಿಸಿಲ್ಲ ಹಾಗೂ ಬೋವಿ ಸಮಾಜಕ್ಕೆ ಯಾವುದೇ ಗೌರವ ನೀಡುತ್ತಿಲ್ಲ ಎಂದ್ರ. ಚುನಾವಣೆ ಸಂದರ್ಭದಲ್ಲಿ ಅಣ್ಣ ಅಣ್ಣ ಎಂದು ಕರೆಯುತ್ತಿದ್ರ, ಆದರೆ ಈಗ ಸೌಜನ್ಯಕ್ಕಾಗಿಯೂ ನಮ್ಮನ್ನ ಮಾತನಾಡಿಸುತ್ತಿಲ್ಲ. ಆದ್ದರಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬೋವಿ ಸಮಾಜದ ಮುಖಂಡರು ಬಿಜೆಪಿಗೆ ಮತ ನೀಡುವಂತೆ ಮನವಿ ಮಾಡಲಾಗಿದೆ ಎಂದು ತಮ್ಮ ಬೆಂಬಲವನ್ನ ಸ್ಪಷ್ಟಪಡಿಸಿದ್ರ. ಕಾಂಗ್ರೆಸ್ ಸರ್ಕಾರ ನಮ್ಮ ಸಮಾಜ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನ ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡಿಕೊಂಡು ಸಿಗಬೇಕಾದ ಸೌಲಭ್ಯಗಳನ್ನು ಸಿಗದಂತೆ ಮಾಡಿದ್ದಾರೆ. ಮಕ್ಕಳಿಗೆ ಸಿಗುತ್ತಿದ್ದ ಸ್ಕಾಲರ್ಶಿಪ್ ಸಿಗದೆ ಮಾಡಿದ್ದಾರೆ. ಅಫಿಡವಿಟ್ ಮಾಡಲು ಮೊದಲು 20 ರು ಇದ್ದ ಛಾಪಾ ಕಾಗದ ಈಗ 100 ರು ಆಗಿದೆ. ಇದರಿಂದ ಬಡವರಿಗೆ ಭರಿಸಲಾಗದ ಹೊರೆಯಾಗಿದೆ. ಲೋಕಸಭಾ ಚುನಾವಣೆ ಗೆಲ್ಲುವ ಉದ್ದೇಶದಿಂದ ವಾಮ ಮಾರ್ಗಗಳನ್ನು ಅನುಸರಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ರ. ಚಿಕ್ಕಬಳ್ಳಾಪುರ ಕ್ಷೇತ್ರ ಪ್ರದೀಪ್ ಈಶ್ವರ್ ಅವರು ನಮಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ನಮ್ಮನ್ನು ಬೆಂಬಲ ಕೊಡಿ ನಿಮ್ಮ ಸಂಘಟನೆಯವರು ಅಂತ ಹೇಳ್ಬಿಟ್ಟು ಬೆಂಬಲ ತಗೊಂಡ್ರು. ಆದರೆ ಅವ್ರ MLA ಗೆದ್ದಾಗಲಿಂದ ನಮ್ಮ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಒಂದು ಬ್ಯಾನರಲ್ಲಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಕಡೆಗಣಿಸ್ಕೊಂಡು ಬಂದಿದ್ದಾರೆ ನಮ್ಮನ್ನು. ನಾವೇ ಫೋನ್ ಮಾಡಿದ್ರೂ ಸಹ ನಮ್ಗೆ ಯಾವುದೇ ರೀತಿ ಗೌರವ ಕೊಡ್ತಾ ಇಲ್ಲ, ಅಗೌರವ ಕೊಡುವಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ಇವಾಗ ಈ ರೀತಿ ಇದ್ದರೆ ನಮ್ಮ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಏನು ನಡೀತಾ ಇದೆ ಇವಾಗ, ಅವರು ಅಷ್ಟೊಂದು ನಮ್ಮನ್ನು ಕೇವಲವಾಗಿ ನೋಡಿದಾಗ ನಮ್ಮ ಸಂಘಟನೆಗಳನ್ನ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳೆಲ್ಲ ಸುಳ್ಳು ಅಂತ ಗೊತ್ತಾಗಿ ಅವ್ರಿಗೆ ಬೆಂಬಲ ನೀಡಬಾರ್ದು. ಇನ್ನೂ ನಮ್ಗೆ 5 ವರ್ಷ ಏನು ನಮ್ಮ ಸಂಘಟನೆಗೆ ಆಗಿರ್ಬೋದು, ನಮ್ಮ ಕಾರ್ಯಕರ್ತರು ಏನಿದ್ದಾರೆ ನಮ್ಮಲ್ಲಿ, ಅವ್ರಿಗೆ ಯಾವುದೇ ರೀತಿ ಸೌಲಭ್ಯಗಳು ನಾವು ಕೊಡ್ಸೋಕ್ಕಾಗಲ್ಲ. ಅವರಿಂದ ಅವ್ರ ಭರವಸೆ ಸುಳ್ಳು ಭರವಸೆಗಳಿಗೆ ನಮ್ಮ ಕಾರ್ಯಕರ್ತರಿಗೆ ನಾವು ವಿಫಲರಾಗ್ತೀವಿ ಅಂತೇಳಿ ಇವತ್ತು ಎಚ್ಚರಿಕೆ ತಗೊಂಡು, ಆದರೆ ಸಂಘಟನೆಗೆ ಬದ್ಧವಾಗಿ ಇವತ್ತು ನಮ್ಮ ಮಾತು ಗೌರವ ಕೊಟ್ಟು ತಾಲೂಕಾದ ಜಯಕುಮಾರ್ ಅವರು ಸಮೇತ ಇವತ್ತು ಬಂದು ಬೆಂಬಲ ಕೊಡ್ತಾಯಿದ್ದಾರೆ ಸುಧಾಕರನ್ ಅವರು. ಅಂದರೆ ಸಂಘಟನೆ ಸಿದ್ಧಾಂತವಾಗಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. 2024ರ ಭೂ ದಿನಾಚರಣೆಯ ಧ್ಯೇಯವಾಕ್ಯದಂತೆ
ಭೂಮಿಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಲು ಎಲ್ಲರೂ ಪ್ರಯತ್ನಿಸಬೇಕು. ಭೂಮಿ ಫಲವತ್ತತೆ ಉಳಿಸಬೇಕು ಎಂದು ಸಿವಿಲ್ ಜೆಎಂಎಫ್ಸಿ ನ್ಯಾಯಾಧೀಶ ಜೆ ರಂಗಸ್ವಾಮಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ನ್ಯಾಯಾಲಯ ಆವರಣದಲ್ಲಿ ವಿಶ್ವ ಭೂಮಿ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನ್ಯಾಯಾಧೀಶ ಜೆ ರಂಗಸ್ವಾಮಿ, ಮನುಷ್ಯನ ದುರಾಸೆಯಿಂದ ಭೂಮಿ ಮೇಲಿನ ತಾಪಮಾನ ಹೆಚ್ಚುತ್ತಿದ್ದು ಇದು ಮನುಷ್ಯನಿಗೆ ಅಪಾಯ ತಂದೊಡ್ಡಿದೆ ಎಂದರು. ಈ ಸಮಸ್ಯೆ ಬಗೆಹರಿಸಲು ಎಲ್ಲರೂ ಕೈಜೋಡಿಸಬೇಕು. ಭೂಮಿಯನ್ನು ಮುಂದಿನ ಪೀಳಿಗೆ ಉಳಿಸುವ ಕುರಿತಂತೆ ಅಗತ್ಯವಾಗಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಹಾಗೂ ತುರ್ತಾಗಿ ನೀಡಬೇಕಾದ ಎಲ್ಲ ನೆರವು ಸೇರಿದಂತೆ ವಿವಿಧ ವಿಚಾರಗಳು ಚರ್ಚೆಗೆ ಬರುತ್ತವೆ ಎಂದರು. ಭೂಮಿ ಚೆನ್ನಾಗಿರ್ಬೇಕಂತಂದರೆ ಭೂಮಿಯಲ್ಲಿರ್ತಕ್ಕಂಥ ಗಾಳಿ, ಬೆಳಕು ಮತ್ತು ನೀರು ಇದು ತುಂಬ ಅವಶ್ಯಕವಾದಂಥದ್ದು. ಗಿಡ ಮರಗಳು ಕೂಡ ಭೂಮಿಯಲ್ಲಿರ್ತಕ್ಕಂಥ ಒಂದು ಭಾಗ. ಹಾಗಾಗಿ ಗಿಡ ಮರಗಳು ಚೆನ್ನಾಗಿದೆ, ಮಳೆ ಚೆಲ್ತದೆ, ಗಾಳಿ ಕೂಡ ಚೆನ್ನಾಗಿರ್ತದೆ. ಹಾಗಾಗಿ ಭೂಮಿ ಅಂತ ಹೇಳಿದ್ರೆ ಗಿಡ ಮರ ಮತ್ತು ಪರಿಸರ ತುಂಬ ಚೆನ್ನಾಗಿರಬೇಕಾಗ್ತದೆ. ಅದರಿಂದ ನಾವು ಏನು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅದರ ಪರಿಣಾಮ ಒಳ್ಳೆಯದಾಗಿರ್ತದೆ. ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ಅದರ ಪರಿಣಾಮ ಆಗ್ತಕ್ಕಂಥದ್ದು ನಾವು ಪ್ರಕೃತಿ ಎಲ್ಲ ನಾನು ನೋಡ್ತಾ ಇದ್ದೇವೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈಗ ನಾವು ನೋಡಿದ್ರೆ ತುಂಬ ಡಿಫಾರೆಸ್ಟೇಷನ್ ಎಲ್ಲ ಆಗ್ಬಿಟ್ಟು ರಸ್ತೆ ಆಗಲಿಕ್ಕೆ ಅದಕ್ಕೆಲ್ಲ ತುಂಬ ಗಿಡಗಳು ಹೋಗ್ತಾ ಇದೆ. ಆದರೆ ಮಾಡಿರ್ತಕ್ಕಂಥ ಪ್ರಯತ್ನಗಳು ನಡೀತಾ ಇಲ್ಲ. ಆ ಕೆಲಸ ಗಿಡಗಳು ತಂದು ಮಾಡ್ತಾ ಇಲ್ಲ. ಇದು ಈ ಇದರಲ್ಲಿ ತುಂಬ ಅನಿವಾರ್ಯವಾಗಿರ್ತಕ್ಕಂಥದ್ದು. ಗಿಡಗಳನ್ನು ನೆಟ್ಟರೆ ಅಷ್ಟೇ ಆಗೋದಿಲ್ಲ, ಅದು ಬಿಡಿಸತಕ್ಕಂಥ ಜವಾಬ್ದಾರಿ ಇದು ಸಂವಿಧಾನದ ಅಡಿಯಲ್ಲಿ ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಕೊಡ್ತಕ್ಕಂಥ ಒಂದು ಜವಾಬ್ದಾರಿ. ಅದನ್ನು ನಾವು ಸಮರ್ಥವಾಗಿ ಇರುವಂಥದ್ದು ಇರುತ್ತೆ. ಕನಿಷ್ಠ ಗಿಡಗಳನ್ನ ಅವ್ರನ್ನ ಚಿತ್ರಿಸ್ತಾರೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಕೂಡ ಒಂದು ಪರಿಸರವನ್ನು ರಕ್ಷಿಸ್ತಕ್ಕಂಥ ಒಂದು ಕೆಲಸ ನಮ್ಮದಿದೆ. ಹಾಗಾಗಿ ಗಿಡ ಮರಗಳನ್ನು ನಾವೆಲ್ಲ ಸಾಕಿಬಿಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಇನ್ನು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಣ್ಣಪ್ಪ, ವಕೀಲ ಸಂಘದ ಉಪಾಧ್ಯಕ್ಷ ರಾಮಾಂಜಿ, ಜಿ ಸರ್ಕಾರಿ ಅಭಿಯೋಜಕ ಚಿನ್ನಸ್ವಾಮಿ, ವಕೀಲರಾದ ಜೆ ನಂಜಪ್ಪ, ಎಂಕೆ ಅಲ್ಲಾಬಕಾಶ್, ನರಸಿಂಹಮೂರ್ತಿ, ಖಜಾನ್ಶಿ ಎ ಮಂಜು, ಜಯಪ್ಪ, ಶ್ರೀನಿವಾಸ್, ಸತೀಶ್ ಬಾಬು, ಬಿಂದು, ನಾಗಭೂಷಣ, ಬಾಲು, ನಾಯಕ್, ವೆಂಕಟರಮಣ, ಮಹೇಶ್, ಮುಸ್ತಾಕ್ ಅಹಮದ್, ಸಿಬ್ಬಂದಿ ಸಂಧ್ಯಾ, ಸಂಜನಾ, ಬನುಟಜಾಯ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಏಪ್ರಿಲ್ 26ರಂದು ನಡೆಯಲಿರುವ ಚಾಮರಾಜ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ನಂಜನಗೂಡು ಮತ್ತು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವುದಾಗಿ ವರುಣ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಕಲ್ಪಶ್ರೀ ಹೇಳಿದರು. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳ ಸಮನ್ವಯ ಸಭೆಯನ್ನ ನಡೆಸಿ ಮಾತನಾಡಿದ ಅವರು, ಪೋಲಿಂಗ್ ಅಧಿಕಾರಿಗಳಿಗೆ ಎಲ್ಲಾ ರೀತಿಯ ತರಬೇತಿಗಳನ್ನು ನೀಡಲಾಗಿದೆ. ವರುಣ ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಚೆಕ್ ಪೋಸ್ಟ್ಗಳಲ್ಲಿ ನಿಗಾ ವಹಿಸುವಂತೆ ತಮ್ಮ ತಂಡಗಳಿಗೆ ಸೂಚನೆ ನೀಡಿದ್ದೇವೆ ಎಂದರು. ಈಗಾಗಲೇ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಚುನಾವಣಾ ಸಿಬ್ಬಂದಿಗಳ ಪೂರ್ವಭಾವಿ ಸಭೆ ನಡೆಸಿ ಎಲ್ಲಾ ನಿರ್ದೇಶನಗಳನ್ನು ನೀಡಿದ್ದೇವೆ. ಇವಿಎಂ ಯಂತ್ರಗಳನ್ನು ಪರಿಶೀಲನೆ ಮಾಡಲಾಗಿದೆ. ಏಪ್ರಿಲ್ 25ರಂದು ಚುನಾವಣಾ ಸಿಬ್ಬಂದಿಗಳು ಬೂತ್ ಸಮೇತ ತಮ್ಮ ಮತಗಟ್ಟೆಗಳಿಗೆ ತೆರಳಲು ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ. ಸಿಬ್ಬಂದಿಗಳಿಗೆ ಉಳಿದುಕೊಳ್ಳಲು ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಶುಕ್ರವಾರ ಏಪ್ರಿಲ್ 26ರಂದು ನಡೆಯುವ ಚುನಾವಣೆಗೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಈ ಬಾರಿ ಹೆಚ್ಚು ಮತದಾನ ಮಾಡಿಸುವ ಉದ್ದೇಶದಿಂದ ವಿಶೇಷವಾಗಿ ಸಖಿ ಬೂತ್ ತೆರೆದಿದ್ದೇವೆ. ರೈತ ಮತಗಟ್ಟೆ ಮಾಡಲಾಗಿದೆ. ಯತೀಕ್ ಬೂತ್, ಯುವ ಮತಗಟ್ಟೆ ತೆರೆಯಲಾಗಿದೆ. ಹಿರಿಯ ನಾಗರಿಕರು ಮತ್ತು ಅಂಗವಿಕಲರಿಗೆ ವೀಲ್ ಚೇರ್ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕು ಎಂದು ಮನವಿ ಮಾಡಿದರು. ಹಾಗೂ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಸರ್ವ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಪೋಲಿಂಗ್ ಅಧಿಕಾರಿಗಳಿಗೆ ಏನು ತರಬೇತಿಗಳನ್ನ ನೀಡಬೇಕು, ಎಲ್ಲ ತರಬೇತಿಗಳು ಕೂಡ ಆಗಿದ್ದಾವೆ. ಆ್ಯಂಡ್ ಹಾಗೆ ನಮ್ಮ ಏನು MCC ತಂಡಗಳು, FSC ತಂಡಗಳಾಗಿರ್ಬೋದು, ಚೆಕ್ ಪೋಸ್ಟ್ಗಳಾಗಿರ್ಬೋದು, ಎಲ್ಲ ತಂಡಗಳಿಗೂ ಕೂಡ ನಾವು ಹೆಚ್ಚಿನ ನಿಗಾ ವಹಿಸೋದಕ್ಕೆ ಈಗಾಗಲೇ ನಾವು ಡೈರೆಕ್ಷನ್ಸ್ನ ಕೊಟ್ಟಿದ್ದೀವಿ. ಲಾಸ್ಟ್ 72 ಅವರ್ಸಲ್ಲಿ ಏನೇನು ಕ್ರಮಗಳನ್ನು ತಗೊಳ್ಬೇಕು, ಲಾಸ್ಟ್ 48 ಅವರ್ಸಲ್ಲಿ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಡೈರೆಕ್ಷನ್ಸ್ನ ಕೊಟ್ಟಿದ್ದೀವಿ. ಹಾಗೆ ಇವತ್ತು ಕೂಡ ನಾವು ವಿವಿಧ ಇಲಾಖೆಗಳ ಮುಖ್ಯಸ್ಥಗಳನ್ನ ಕರೆದುಬಿಟ್ಟು ಒಂದು ಸಮನ್ವಯ ಸಭೆಯನ್ನು ಕೂಡ ಮಾಡಿ ಯಾವ ರೀತಿ ನಾವೆಲ್ಲರೂ ಸಹಕಾರದಿಂದ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಮೀಟಿಂಗ್ ಮಾಡಿ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ನಾವು ಮಾಡಿದ್ದೀವಿ.
ಆ್ಯಂಡ್ ನಮ್ಮ ಮಸ್ಟಿಕ್ ಕೇಂದ್ರಗಳು ಡಿಮಸ್ಟಿಕ್ ಕೇಂದ್ರಗಳು ಕೂಡ ನಾವು ಸರ್ವ ಸಿದ್ಧತೆಯಿಂದ ತಯಾರು ಮಾಡ್ಕೊಂಡಿದ್ದೀವಿ. 25ನೇ ತಾರೀಕು ನಮ್ಮ ಎಲ್ಲ ಚುನಾವಣಾ ಸಿಬ್ಬಂದಿಗಳು ಬಂದು ಅವ್ರಿಗೆ ಇನ್ನೊಂದು ಬಾರಿ ಟ್ರೈನಿಂಗ್ ಕೊಟ್ಟು ಇವೆಂಟ್ ಮಿಷಿನ್ಸ್ಗಳು ಕೂಡ ಈಗಾಗಲೇ ಸಿದ್ಧತೆ ಆಗಿದ್ದಾವೆ. ಅವುಗಳನ್ನ ಕೊಟ್ಟು ಕಳಿಸೋದ್ರ ಬಗ್ಗೆ ರೂಟ್ ಮ್ಯಾಪ್ಗಳಾಗಿರ್ಬೋದು, ಬಸ್ ರೂಟ್ಗಳಾಗಿರ್ಬೋದು, ಹಾಗೆ ಅವ್ರಿಗೆ ರಾತ್ರಿ ಹೊತ್ತು ತಲುಪೋದಕ್ಕೆ ವ್ಯವಸ್ಥೆಗಳಾಗಿರ್ಬೋದು, ಹಾಗೂ ಇನ್ನೂ ನಮ್ಮದೇನು ಪೋಲಿಂಗ್ ಸ್ಟೇಷನ್ಸ್ಗಳಿದ್ದಾವೆ ಅವುಗಳು ಕೂಡ ಎಲ್ಲ ರೀತಿಯಾದಂತಹ ಏರ್ಮ್ಯಾಪ್ ಫೆಸಿಲಿಟಿಗಳು ಇರೋದ್ರ ಬಗ್ಗೆಯೂ ಕೂಡ ಖಚಿತಪಡಿಸ್ಕೊಂಡಿದ್ದೀವಿ. ಒಟ್ಟಿನಲ್ಲಿ 26ನೇ ತಾರೀಕು ಮತದಾನ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಜಗನ್ನಾಥ ಮೂರ್ತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ಣಿಮಾ, ಡಿವೈಎಸ್ಪಿ ರಘು, ಪಟ್ಟಣ ಪೊಲೀಸ್ ಠಾಣೆಯ ಪಿಎಸ್ಐ ಬಸವರಾಜು, ನಗರಸಭಾ ಆಯುಕ್ತ ನಂಜುಂಡಸ್ವಾಮಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ, ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ, ಎಲ್ಕೆಜಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ವೈವಿ ಆನಂದ್, ಎಂಎಸ್ಸಿ, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003, 9448963255, 9845497729. ಎರಡ್ 2024 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಆ್ಯಂಡ್ ಆನ್ಯುವಲ್ ಕ್ಯಾಂಪ್ ಏಪ್ರಿಲ್ 7ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆರಂಭ. ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಗ್ಗೆ 6:30ರಿಂದ 8 ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ ಪಿ. ಮೊಬೈಲ್ ಸಂಖ್ಯೆ 8088893414. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ
ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟಾಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ ಸ್ಟಾರ್ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಶ್ರೀರಾಮನ ಜಪದಲ್ಲೇ ಪ್ರಧಾನಿ ಮೋದಿ ಕಾಲ ಕಳೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ದೇಶದ ಆರ್ಥಿಕತೆ ಕುಸಿತವೇ ಮೋದಿಯ ಸಾಧನೆ. ಕೊರೋನಾ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಎಂದು ಆರೋಪಿಸಿದರು. ಮೋದಿ, ಸುಧಾಕರ್ ಒಂದೇ ನಾಣ್ಯದ ಎರಡು ಮುಖಗಳು. ಆರ್ಎಸ್ಎಸ್ ಹಾಗೂ ಬಿಜೆಪಿ ಒಂದೇ ತಾಯಿ ಮಕ್ಕಳು. ಇವೆರಡು ದೇಶಕ್ಕೆ ಅಪಾಯ. ಎಲ್ಲರೂ ಒಟ್ಟಾಗಿನಿಂದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯಗೆ ಮತ ನೀಡುವಂತೆ ತೆಲುಗು ಭಾಷಣದಲ್ಲಿ ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ, ಆದಿರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಎಚ್ವಿ ನಾಗರಾಜ್ ಮತ್ತಿತರರು ಹಾಜರಿದ್ದರು. ಬಾಗೇಪಲ್ಲಿ ತಾಲೂಕು ಸ್ವೀಪ್ ಸಮಿತಿಯಿಂದ ನಗರದ ಮುಖ್ಯ ರಸ್ತೆಗಳಲ್ಲಿ ಮತದಾನ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಭಾಸ್ಕರ್, ಬಾಗೇಪಲ್ಲಿ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿ ಸಂತೋಷ್, ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ಗುಡಿಬಂಡೆ ತಹಸೀಲ್ದಾರ್ ಮನೀಶ್ ಪತ್ರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಎಲ್ ಶಂಕರ್ ಸೇರಿದಂತೆ ಎಲ್ಲಾ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಚಾಲನೆ ನೀಡಿದರು. ನಂತರ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಪ್ರಕಾಶ್ ಜಿ ನಿಟ್ಟಾಲಿ, ಮತದಾನ ಎಲ್ಲರಿಗೂ ದೊರೆತಿರುವ ಸಾಂವಿಧಾನಿಕ ಹಕ್ಕಾಗಿದ್ದು, ಬಲಿಷ್ಠ ಪ್ರಜಾಪ್ರಭುತ್ವಕ್ಕೆ ಎಲ್ಲರೂ ತಪ್ಪದೆ ಮತದಾನ ಮಾಡಬೇಕು ಹಾಗೂ ಪ್ರಜಾಪ್ರಭುತ್ವದ ಹಬ್ಬವಾದ ಮತದಾನದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ಮತದಾನ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು. ಗೂಳೂರು ವೃತ್ತ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೂ ಮತದಾನದ ಅರಿವು ಮೂಡಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕಾರುಡಿ ಗೊಂಬೆಗಳು ಹಾಗೂ ಎತ್ತಿನ ಬಂಡಿಗಳು, ತಮಟೆ ವಾದ್ಯಗಳ ಮೂಲಕ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯ ಮುಖಾಂತರ ಮತದಾನದ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ನೇಹಾ ಹತ್ಯೆ ಖಂಡಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ನಗರದ ಶಿರ್ಲಘಟ್ಟ ವೃತ್ತದಲ್ಲಿ ಕ್ಯಾಂಡಲ್ ಹೊತ್ತಿಸಿ ಮೌನ ಪ್ರತಿಭಟನೆ ನಡೆಸುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಲೀಲಾವತಿ ಶ್ರೀನಿವಾಸ್, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹೆಣ್ಣು ಮಕ್ಕಳನ್ನ ಕಾಲೇಜುಗಳಿಗೆ ಕಳಿಸುವುದು ಹೇಗೆ ಅನ್ನೋ ಭಯ ಕಾಡುತ್ತಿದೆ. ಬರ್ಬರವಾಗಿ ಕೊಲೆ ಮಾಡಿದ ಘಟನೆಯನ್ನ ಸರ್ಕಾರ ತುಂಬಾ ನಿರ್ಲಕ್ಷ್ಯ ಭಾವನೆಯಿಂದ ನೋಡುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದ್ರು. ಇಂತಹ ಘಟನೆಗಳು ಮರುಕಳಿಸಬಾರದು. ಸರ್ಕಾರ ಈ ಘಟನೆ ಕುರಿತು ತನಿಖೆ ನಡೆಸಿ ಆರೋಪಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯರು ಮೇಣದ ಬತ್ತಿ ಹಚ್ಚಿ ನೇಹಾಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಚಿತ್ರದುರ್ಗ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಪರ ಮಾಜಿ ಸಚಿವ ವೆಂಕಟರಮಣಪ್ಪ ಹಳ್ಳಿ ಹಳ್ಳಿಗೂ ಬಿರುಸಿನ ಮತಯಾಚನೆ ಮಾಡಿದರು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳ ಮೂಲಕ ಬಡವರ ಪರ ಸರ್ಕಾರ ನಿಂತಿದೆ. ಹಳ್ಳಿಯಿಂದ ರಾಜಧಾನಿವರೆಗೆ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಒದಗಿಸಲಾಗಿದೆ ಎಂದರು. ಚಿತ್ರದುರ್ಗ ಲೋಕಸಭೆ ಅಭ್ಯರ್ಥಿ ಬಿಎನ್ ಚಂದ್ರಪ್ಪರನ್ನು ಅತಿ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸಬೇಕೆಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ, ಆದಿನಾರಾಯಣಪ್ಪ, ರವಿ ಹಾಗೂ ವೆಂಕಟಾಪುರ ಗ್ರಾಮದ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಆರೋಗ್ಯವಂತ ಪ್ರತಿಯೊಬ್ಬ ಯುವಕರು ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿ ಅನಾರೋಗ್ಯದಿಂದ ಬಳಲುವ ರೋಗಿಗಳ ಜೀವ ಉಳಿಸುವ ಕಾರ್ಯಕ್ಕೆ ಮುಂದಾಗಬೇಕಿದೆ ಎಂದು ಜಿಲ್ಲಾ ಪವಾಡಭಂಜಕ ಹುಲಿಕಲ್ ನಟರಾಜ್ ತಿಳಿಸಿದರು. ದೊಡ್ಡಬಳ್ಳಾಪುರದ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಆಸ್ಪತ್ರೆಯಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಗೆ ಆರೋಗ್ಯ ಬಹಳ ಮುಖ್ಯ ಎಂಬ ಉದ್ದೇಶದಿಂದ ಮತ್ತೊಬ್ಬರ ಜೀವ ಉಳಿಸುವ ರಕ್ತದಾನ ಮಾಡಬೇಕು ಎಂದು ನಾವೆಲ್ಲರೂ ತೀರ್ಮಾನಿಸಿ ಈ ಕಾರ್ಯ ಮಾಡುತ್ತಿದ್ದೇವೆ ಎಂದರು.
ಆಸ್ಪತ್ರೆ ಮುಖ್ಯಸ್ಥ ರಮೇಶ್ ಗೌಡ ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಕನ್ನಡದ ಸೇವೆಯಲ್ಲಿ ನಿರತರಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ನಡೆ ನುಡಿ ಅನುಸರಿಸುತ್ತಿರುವ ಇವರು ಮಾನವತಾವಾದಿಯಾಗಿದ್ದಾರೆ ಎಂದರು. ಸತತ 15 ವರ್ಷಗಳಿಂದ ರಕ್ತದಾನ ಮಾಡುತ್ತಿರುವ ವೈದ್ಯ ದಂಪತಿಗಳ ಸೇವೆಗೆ ಅಭಿನಂದನೆಗಳು ಎಂದರು. ಬೋರ್ವೆಲ್ ಲಾರಿ ನಿಲ್ಲಿಸಿದ್ದ ಶೆಡ್ಡಿನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಬೋರ್ವೆಲ್ ಸಪೋರ್ಟ್ ಲಾರಿ ಸಂಪೂರ್ಣ ಸುಟ್ಟು ಭಸ್ಮವಾಗಿರುವ ಘಟನೆ ನಿನ್ನೆ ರಾತ್ರಿ ದೊಡ್ಡಬಳ್ಳಾಪುರ ನಗರ ಹೊರವಲಯದಲ್ಲಿರುವ ಹಮಾಂ ಬಳಿ ನಡೆದಿದೆ. ರಾತ್ರಿ 10ರ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡು ಬೋರ್ವೆಲ್ ಸಪೋರ್ಟ್ ಲಾರಿ ಸ್ಫೋಟಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಬೋರ್ವೆಲ್ ಸಪೋರ್ಟ್ ಲಾರಿ ಸೇರಿದಂತೆ ಸುಮಾರು 2 ಕೋಟಿ ರು ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ತಮಿಳುನಾಡು ಮೂಲದ ಬೋರ್ವೆಲ್ ಲಾರಿ ಮಾಲೀಕ ಹಮಾಂ ಬಳಿ 8 ವರ್ಷಗಳ ಹಿಂದೆ ಬಾಡಿಗೆಗೆ ಜಾಗ ತೆಗೆದುಕೊಂಡು ಶೆಡ್ ಮಾಡಿಕೊಂಡು ಅಲ್ಲಿಯೇ ಬೋರ್ವೆಲ್ ಲಾರಿ ಹಾಗೂ ಬೋರ್ವೆಲ್ಗೆ ಸಂಬಂಧಪಟ್ಟ ವಸ್ತುಗಳನ್ನು ಸಂಗ್ರಹಿಸಿಟ್ಟಿದ್ರ. ನಿನ್ನೆ ರಾತ್ರಿ ಶೆಡ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಅವಘಡಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಲೋಕಸಭಾ ಚುನಾವಣೆ ಹಿನ್ನೆಲೆ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ಮುಕ್ತವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ಎಂಬ ಸಂದೇಶವನ್ನು ರೂಟ್ ಮಾರ್ಚ್ ಮಾಡುವ ಮೂಲಕ ರವಾನಿಸಲಾಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ನೇತೃತ್ವದಲ್ಲಿ ನಗರದ ಸೂಕ್ಷ್ಮ ಪ್ರದೇಶಗಳಾದ ಕೊಂಗಾಡಿಯಪ್ಪ ಕಾಲೇಜು ರಸ್ತೆಯಿಂದ ಪ್ರಾರಂಭವಾಗಿ ಇಸ್ಲಾಂಪುರ, ಕಾಳಮ್ಮ ದೇವಸ್ಥಾನ, ಹಳೆ ಬಸ್ ನಿಲ್ದಾಣ, ನೆಲದಾಂಜನೇಯ ಸ್ವಾಮಿ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಡಿ ಕ್ರಾಸ್, ನಗರ ಠಾಣಾವರೆಗೂ ರೂಟ್ ಮಾರ್ಚ್ ನಡೆಸಲಾಯಿತು. ತಾಲೂಕಿನ ಮತದಾರರಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸುವುದು, ವಿಶೇಷವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಅವರು ಮತದಾನದ ದಿನದಂದು ಯಾವುದೇ ಭಯ ಅಥವಾ ಹಿಂಜರಿಕೆ ಇಲ್ಲದೆ ಮತದಾನ ಕೇಂದ್ರಗಳಿಗೆ ಹೋಗಿ ತಮ್ಮ ಹಕ್ಕು ಚಲಾಯಿಸಲೆಂದು ರೂಟ್ ಮಾರ್ಚ್ ನಡೆಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದರು. ದಲಿತ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಜನರ ಬಳಿ ಸಂವಿಧಾನ ಓದಿಸಿ ಅರಿವು ಮೂಡಿಸಿ ಕಾಂಗ್ರೆಸ್ಗೆ ಮತ ನೀಡಬೇಕೆಂದು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸಂವಿಧಾನ ಓದು, ಕಾಂಗ್ರೆಸ್ ಬೆಂಬಲಿಸು ಎಂಬುದು ನಮ್ಮ ಘೋಷ ವಾಕ್ಯವಾಗಿದೆ ಎಂದು ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕ ಕುಂದಲಗುರ್ಕಿ ಮುನೀಂದ್ರ ತಿಳಿಸಿದರು. ಶಿಡ್ಲಘಟ್ಟ ಡಾಲ್ಫಿನ್ ವಿದ್ಯಾಸಂಸ್ಥೆಯಲ್ಲಿ ಬುಧವಾರ ಶೋಷಿತ ಸಮುದಾಯಗಳ ಮುಖಂಡರಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸುಳ್ಳು ಮತ್ತು ಸತ್ಯದ ನಡುವೆ ನಡೆಯುತ್ತಿರುವ ಲೋಕಸಭೆ ಚುನಾವಣೆ ಇದು. ಪ್ರಧಾನಿ ಆದಾಗಿನಿಂದಲೂ ಮೋದಿಯವರು ಜನರು ಹಾಗೂ ಯುವ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಡಾಲ್ಫಿನ್ ನಾಗರಾಜು, ಜೀವಿಕಾ ತಾಲೂಕು ಸಂಚಾಲಕ ಶ್ರೀನಿವಾಸ ಚಕ್ರಮೂರ್ತಿ ಮಾತನಾಡಿದರು. ಡಿಪಿ ನಾಗರಾಜು, ಟಿಎ ಚಲಪತಿ, ನಾಗನರಸಿಂಹ, ನಾಗರಾಜು, ನಾರಾಯಣಸ್ವಾಮಿ, ಮಂಜುನಾಥ್, ಜೆಎಂ ಬಾಲಕೃಷ್ಣ, ಅಣ್ಣಪ್ಪ, ದೇವರಾಜು, ಕೆ ಮಂಜುನಾಥ್, ಫಯಾಜ್, ಗಿರೀಶ್, ಅಕ್ರಂ ಪಾಷಾ, ಹಫೀಜುಲ್ಲಾ, ಮುನಿನಂಜಪ್ಪ, ರಾಮಾಂಜಿ, ಮುನಿಯಪ್ಪ ಇನ್ನು ಹಲವರು ಈ ಸಮಯದಲ್ಲಿ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತಿರುವ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರದ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಿಡಿ. ನೀರಾವರಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಜನಪ್ರತಿನಿಧಿಗಳನ್ನ ಪ್ರಶ್ನಿಸುವಂತೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಕರೆ. ನೀರಿನ ಶುದ್ಧತೆಗೆ ಗಮನ ನೀಡಿದ ಸರ್ಕಾರಗಳ ವಿರುದ್ಧ ಆಂಜನೇಯ ರೆಡ್ಡಿ ಆಕ್ರೋಶ. ವಾಲ್ಮೀಕಿ ಜಯಂತಿ ಘೋಷಣೆ ಮಾಡಿದ ಬಿಜೆಪಿ ಬೆಂಬಲಿಸಲು ವಾಲ್ಮೀಕಿ ಸಮುದಾಯ ನಿರ್ಧಾರ. ನಂಜನಗೂಡಿನಲ್ಲಿ ಬೃಹತ್ ಎಸ್ಟಿ ಸಮಾವೇಶ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರ. ಹೂವಿನ ಮಾರುಕಟ್ಟೆಯಲ್ಲಿ ಉಪಹಾರ ಸೇವಿಸಿದ ರಕ್ಷಾ ರಾಮಯ್ಯ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.